ಭೂಸವಾಳಿಂದ ಹತ್ತಿದ್ವಿ ಕಾರ್ ಮಾಡ್ಕೊಂಡು. ಇಲ್ಲಿ ಒಂದು 400 ಕಿಲೋಮೀಟರ್ ಬಂದು ಅಲ್ಲಿ ಚಿಕ್ಕರೆ ಅಂದ್ಕೊಂಡು 400 ಕಿಲೋಮೀಟರ್ ಬಂದ್ಮೇಲೆ ಅಲ್ಲಿ ಸಿಗ್ಲಿಲ್ಲ. ಇದೆಲ್ಲ ಹೋಟ್ಲು, ಇನ್ನೊಂದು ಹೋಟ್ಲು ಇನ್ನು 305 ಕಿಲೋಮೀಟರ್ ಹೋಗ್ಬೇಕು ಅಂದ್ರು. ಆಗ ನಾನು ಅಂಗಡಿ ಹತ್ರ ಯಾರು ಇಲ್ಲ, ಯಾವ ಒಬ್ಬೊಬ್ರೆ ಇರೋದು, ಬಂದ್ರು ವಾಪಸ್ ಹೋಗೋಣ, ಆದ್ರೆ ಮತ್ತೆ ರಾತ್ರಿ ಹೋಗೋದು ಸರಿಯಾಗಲ್ಲ ಅಂತ ಅಂದೆ. ಆಮೇಲೆ ನಮ್ಮ ಪಕ್ಕ ಹುಡುಗ ಇದ್ದಾನು, ಇಲ್ಲ ಆಂಟಿ ಬಂದಿದೀವಿ, ವಾಪಸ್ ಹೋಗೋದು ಬೇಡ, ಹೋಗ್ಬೇಕು, ಸ್ವಲ್ಪನ ಬನ್ನಿ. ಯಾರಂದ್ರು? ನಿಖಿಲ್ ಅವ್ರು. ನೀವಂದ್ರಾ? ಹೌದಾ? ಅಂದ್ರೆ ಇವ್ರು ಹೇಳಿದ್ರು ಎಷ್ಟೇ ಆದ್ರೂ ಪರವಾಗಿಲ್ಲ ಹೋಗೋಣ ಬನ್ನಿ ಅಂತ ಹೇಳಿದ್ರು. ಅರ್ಧ ರಸ್ತೆಗೆ ಹೋಗೋದು ಬೇಡ, ಒಟ್ಟಿನಲ್ಲಿ ಸಿಗ್ತಾರೆ ಅನ್ನೋ ಒಂದು ಭರವಸೆಯಿಂದ ಬಂದ್ರ ಅಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಸಿಗ್ತಾರೆ ಅನ್ನೋ ಒಂದು ಭರವಸೆಯಿಂದ ಬಂದಿದ್ದೀರಾ. ಇವಾಗ ನಾನು ಸಿಕ್ಕೆ अल्वा, आप बोला था इतना गारंटी में, इतना भरोसे में आया था ना, मैं मिल गए ना. ऐसे लिए आपको लाइफ चेंज होता है. थोड़ा टाइम पकड़ना पड़ता है. 3 महीना का अंदर सब ठीक हो जाएगा. आप मेरे को बाद में कॉल करता है, ठीक है? वो मैं आपको रात में वो खाने को क्या दिया वो लेना पड़ता है, ठीक है? ನೋಡಿ ಪಾಪ ಎಷ್ಟೋ ದೂರದಿಂದ ಬಂದು ಅವ್ರು ಸಿಗಲ್ಲ ಅನ್ಕೊಂಡಿದ್ರು, ಮತ್ತೆ ಸಿಕ್ಕರಂತೆ. ಸಿಕ್ಕಿದ್ದಕ್ಕೆ ತುಂಬ ಖುಷಿಯಾಗಿದ್ರೆ. ಖುಷಿನಾ ತಾಯಿ ಇವಾಗ? ಎಲ್ಲ ಕಳೆದೋತು, ಹೋಯ್ತು, ನನ್ನದು ಕಳೆದು ಹೋಯ್ತು, ಏನೂ ಇಲ್ಲ. ಆಯ್ತು, ಎಲ್ಲ ಸುಖನೇ ಇಲ್ಲ. ಇನ್ನ ಆಯ್ತು ನಿಮ್ಮ ಆಶೀರ್ವಾದ ಸಿಕ್ತಲ್ಲ, ಸುಖನೇ. ನನಗೆ ಎಷ್ಟು ನೀವು ಹೊಸ ತಗೊಬಂದು ಅಲ್ಲಿ ಬಿಟ್ಟಿದ್ದು ರಾಯರ ಮಠಕ್ಕೆ, ಅಲ್ಲಿಂದ ನೋಡ್ಕೆ ಬಂದಿದ್ದೀನಿ. ನಂಗೆ ನಂಬರ್ ಸಿಕ್ಲ, ಆಮೇಲೆ ಒಂದು ನಂಬರ್ ಸಿಕ್ತು, ಆ ನಂಬರ್ ನಾಟ್ ರೀಚೇಬಲ್. ಮೊನ್ನೆ ನಿಮ್ದು ಅಯ್ಯೋ ಸಿಕ್ತಲ್ಲ, ನಿಧಿ ಸಿಕ್ತಂಗ ಆಗ್ಬಿಡ್ತು ನಂಗೆ. ಮ್ಯಾಪ್ ಸಿಕ್ಕ ತಕ್ಷಣ ಅಯ್ಯೋ ನೆನ್ನೆ ಮ್ಯಾಪ್ ನಂಬರ್ ಸಿಕ್ಕಿದ್ದಕ್ಕೆ ನಿಧಿ ಸಿಕ್ಕಂಗಾಯ್ತು. ಅಲ್ಲಲ್ಲ, ಅದೇ ಹೇಳ್ತೇನೆ, ನಂಬರ್ ಸಿಕ್ಕಿದ್ದಕ್ಕೆ ನಿಧಿ ಸಿಕ್ತಂಗಾಯ್ತು ಅಂತ ಹೇಳ್ತಾ ಇದ್ದೀರಾ. ಅಯ್ಯೋ ಅಯ್ಯೋ, ಇರ್ಲಿ ತಾಯಿ. ಇರ್ಲಿ ತಾಯಿ, ಒಳ್ಳೇದಾಗ್ಲಿ. ನೋಡಿ, ಇಲ್ಲಿ ಬಂದು ನಿಮ್ಮ ಕರ್ಮಗಳು ಕಳ್ಕೊಬೇಕು ಅನ್ನೋದಿತ್ತು, ಆಯ್ತಮ್ಮ. ಅದಕ್ಕೆ ಅಳ್ಬಾರ್ದು, ಚಿಂತೆ ಮಾಡಬಾರ್ದು, ಒಳ್ಳೇದಾಗುತ್ತೆ. ಆಯ್ತು, ಇನ್ನು ಮುಂದೆ ನೀವು ಏನು ಅಂದ್ಕೊಂಡಿದ್ರೆ ಎಲ್ಲ ಯಶಸ್ವಿ ಆಗುತ್ತೆ ತಾಯಿ. ನೋಡಿ ಪಾಪ ಅಷ್ಟು ದೂರದಿಂದ ಬಂದು ಇವತ್ತು ಅವರು ತುಂಬ ದೂರದಿಂದ ಬಂದಿದ್ದಾರೆ ಪಾಪ. ಇರಲಿ, ಅವರು ಪಾಪ ಕರ್ಮಗಳು ಕಳ್ಕೊಳ್ಳೋಕ್ಕೆ ಎಷ್ಟೋ ದೂರದಿಂದ ಬಂದಿದ್ದಾರೆ. ಅವ್ರು ಏನು ಅಂದ್ಕೊಂಡಿದ್ದಾರೆ ಅದೆಲ್ಲ ಯಶಸ್ವಿ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರು ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮ್ಮ ತಾಂ ಕಾಮಧೇನುವೆ. ರಾಯರಿದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಾನು ಈ ಜಾಗದಲ್ಲಿ ಇದ್ದೀನಿ ಅಂತ ಯಾರಿಗೂ ನಾನು ವಿಡಿಯೋ ಮಾಡಿ ಆಗ್ತಾ ಇಲ್ಲ. ಸುಮಾರು ದೂರ ಆಗುತ್ತೆ, ಯಾರೂ ಬರೋಕ್ಕೆ ಹೋಗ್ಬಿಡಿ. ಯಾಕಂದರೆ ಸುಮ್ಮ 800-1000, ಯಾಕಂದರೆ ಅಪ್ ಆ್ಯಂಡ್ ಡೌನ್ 2,000 ಕಿಲೋಮೀಟ್ರ್ ಆಗುತ್ತೆ. ಬಾಡಿಗೆ ಕಾರ್ ಮಾಡ್ಕೊಂಡು ಬಂದಿದ್ದಾರಂತೆ ನನ್ನ ತಾಯಿ. ಅದಕ್ಕೆ ನೀವು ಯಾರೋ ಆಗಲಿ ದಯವಿಟ್ಟು ವಿಡಿಯೋ ನೋಡಿ. ನಾನು ಬೆಂಗಳೂರಿಗೆ ಬಂದಮೇಲೆ ನಿಮ್ಗೆ ಖಂಡಿತ ಸಿಗ್ತೀನಿ. ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ತಾಳ್ಮೆಯಿಂದ ಇರಿ ಅಷ್ಟೇ, ನಿಮ್ಮಲ್ಲಿ ಕೇಳ್ಕೊಳ್ಳೋದು. ಹುಡುಕೊಂಡು ಬರೋಕ್ಕೆ ಹೋಗ್ಬೇಡಿ. ಎಲ್ಲರಿಗೂ ಒಳ್ಳೇದಾಗಲಿ. ತೊಗೊಂಬಂದಿದೆಯಾ ಈ ಹೋಳಿಗೆ, ನಿನ್ನ ಕೈಯಿಂದ ಗೋಮಾತೆ ತಿನ್ನಿಸ್ಬಾರಮ್ಮ. ನಿನ್ನ ಪಾಪ ಕರ್ಮಗಳೆಲ್ಲ ಕಳೆದು ಹೋಗುತ್ತೆ. ಹೋಗರಮ್ಮ ಇಲ್ಲಿಂದ. ಪಾಪ ಸುಮಾರು ದೂರದಿಂದ ಬಂದಿದೆ ತಾಯಿ, ಹಾಸನದಿಂದ ಮಹಾರಾಷ್ಟ್ರದಲ್ಲಿರೋದು. ತಿನಿಸು ತಾಯಿ, ತಿನಿಸು. ನಿನ್ನ ಪಾಪ ಕರ್ಮಗಳೆಲ್ಲ ಕಳೆದು ಹೋಗುತ್ತೆ. ನೋಡು, ನೀ ನನ್ನ ಒಟ್ಟಿಗೆ ಮಾತಾಡುವಂಥ ಸಂದರ್ಭದಲ್ಲಿ ಗೋಮಾತೆ ಕೂಡ ಬಂದುಬಿಟ್ಟಿದೆಯಲ್ಲಮ್ಮ. ಒಳ್ಳೇದಾಗಲಿ ನನ್ನ ತಾಯಿ, ಒಳ್ಳೇದಾಗಲಿ. ಬಾರಮ್ಮ, ಆಯ್ತು ಬಾರಮ್ಮ. ಇವತ್ತು ನೀ ನನಗೆ ನೋಡು, ರಾಯರು ಇಲ್ಲೇ ಕಳಿಸ್ಕೊಟ್ಬಿಟ್ರು ನಿನಗೆ. ಅಲ್ಲಿ ಹೋಳಿಗೆ ತಂದಿದೆಯಲ್ಲ ತಾಯಿ, ಒಳ್ಳೇದಾಗಲಿ. ಬಾರಮ್ಮ, ಒಳ್ಳೇದಾಗಲಿ. ಪಾಪ ಎಲ್ಲಿಂದ ಬಂದಿರೋದು ಸ್ವಾಮಿ ನೀವು? ಹಾಸನದಿಂದನಾ? ಒಳ್ಳೇದಾಗಲಿ. ಓಕೆ, ಒಳ್ಳೇದಾಗಲಿ. नमस्कार कैसे हो? बढ़िया. आप किधर रहते हैं? महाराष्ट्र में रहता है? अच्छा, कितना किलोमीटर होता है? 800 किलोमीटर होता है इधर से? 900 किलोमीटर? 720 किलोमीटर होता है वहाँ से जी. अच्छा, ठीक है. आपका कर्म सब खत्म हो गया. देखो पीछे गोमाते ಕಾಮಧೇನು आ गया. सब ठीक हो जाएगा. ಅಮ್ಮ ನಮಸ್ಕಾರಮ್ಮ ತಾಯಿ, ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀರಮ್ಮ? ಅಯ್ಯೋ ನನ್ನ ತಾಯಿ, ಎಲ್ಲಿಂದಮ್ಮ? ಹಾಸನದವ್ರೇನಮ್ಮ? ಹಾಸನದಿಂದ ಇಲ್ಲಿವರೆಗೂ ಬಂದಿದ್ದಾರಲ್ಲ ತಾಯಿ ಹುಡುಕೊಂಡು. ಚಿಂತೆ ಮಾಡಬೇಡ, ಇನ್ನು ನಿನಗೆಲ್ಲ ಒಳ್ಳೇದಾಗುತ್ತೆ. ನೋಡಿ, ಇವಾಗ ಎಲ್ಲಿ ಕೂತ್ಕೊಂಡಿದೆಯಾ ಅಂದರೆ ನೀನು ಜಾಗ ಯಾವುದೇನು, ಹೌದಲ್ವಾ? ಅಲ್ಲ, ಒಂದು ವಿಚಾರದಲ್ಲಿ ಜಾಗ ಯಾವುದಾದ್ರೇನು, ಜಾತಿ ಯಾವುದಾದ್ರೇನು, ರಾಘವೇಂದ್ರ ಸ್ವಾಮಿಯವರಿಗೆ. ನನಗೆ ರಾಘವೇಂದ್ರ ಸ್ವಾಮಿಯವರು ಹೇಳಿರೋದು ಒಂದೇ, ನನಗೆ ಜಾತಿ ಬೇಡ, ಜಾಗ ಬೇಡ. ಯಾವ್ದು ಜಾಗ ಕೊಟ್ಟರು ಅದು ನಂದೇ ಜಾಗ ಅಂತ ಹೇಳಿದಂಥ ಗುರು ರಾಘವೇಂದ್ರ ಸ್ವಾಮಿಯವರು. ಅದಕ್ಕೆ ಇವತ್ತು ನಿಮ್ಗೆ ಎಲ್ಲರಿಗೂ ಆಶೀರ್ವಾದ ಮಾಡೋಕ್ಕೆ ನೋಡಿ ಗೋಮಾತೆ ಇಲ್ಲೇ ಬಂದ್ಬಿಟ್ಟಿದೆ. ಒಳ್ಳೇದಾಗಲಿ. ಇರಲಿ ಪಾಪ. ಅಲ್ಲಮ್ಮ, ಅಲ್ಲಿಂದ ಇಲ್ಲಿವರೆಗೂ ತೊಗೊಂಬಂದಿದ್ದೀರಲ್ಲ ನೀವು.
ಇರಲಿ ಇರಲಿ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಅಲ್ಲ, ನೀನು ನನಗೆ ಒಬ್ಬಟ್ಟು ತೊಗೊಂಬಂದಿದೆಯಲ್ಲ, ನಿನ್ನೆ ನಾನು ಒಬ್ಬಟ್ಟು ಕೇಳಿದ್ದೆ, ನನಗೆ ಒಬ್ಬಟ್ಟು ಬೇಕು ಅಂತೇಳಿ. ಇವತ್ತು ನಿನ್ನ ಪ್ರೀತಿಯಿಂದ ನೀನು ಒಬ್ಬಟ್ಟು, ನಿನ್ನ ಪಾಪ ಕರ್ಮಗಳು ಕಳ್ಕೊಳ್ಳೋಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದು ನನಗೆ ಒಬ್ಬಟ್ಟು ತಂದು ಕೊಟ್ಟಿದೆಯಲ್ಲ ತಾಯಿ, ನಿಜವಾಗ್ಲೂ ನಿನಗೆಲ್ಲ ಒಳ್ಳೇದಾಗಲಿ. ಚಿಂತೆ ಮಾಡಬೇಡ. ಇನ್ನು ಮುಂದೆ ನಿನ್ನ ಪಾಪ ಕರ್ಮಗಳೆಲ್ಲ ಕಳೆದೋಯ್ತು ನೋಡು. ಕಳೆದು ಹೋಗಲಿ ಅಂತಂದು ನಿನಗೆ ಇವತ್ತು ಆಶೀರ್ವಾದ ಮಾಡೋಕ್ಕೆ ರಾಯರು ಗೋಮಾತೆನೇ ಕಳಿಸ್ಕೊಟ್ಟಿದ್ದಾರೆ. ನಿನ್ನ ಕೈಯಿಂದ ಕೊಟ್ಟಿದ್ದಾನೆ ಇವು ತಿನ್ನಿಸೋದಕ್ಕೆ ನೋಡಿ. ನೀನು ಕೊಟ್ಟಿದೆಯಲ್ಲೇ ಅವರಿಗೆ ತಿಂದರು, ಹೋಳಿಗೆ ತಿಂದರು, ನಾನು ತಿಂದೆ. ರಾಘವೇಂದ್ರ ಸ್ವಾಮಿಯವ್ರಿಗೆ ತುಂಬ ಖುಷಿಯಾಯಿತು. ನಿನ್ನ ಪಾಪ ಕರ್ಮಗಳು ಕಳೆದೋಯ್ತು. ಇವತ್ತಿಂದ ನಿನಗೆ ಎಲ್ಲ ಒಳ್ಳೇದಾಗತ್ತಮ್ಮ, ಓಕೆನಾ? ಸ್ವಾಮಿ ಚಿಂತೆ ಮಾಡಿಬಿಡಿ, ಎಲ್ಲ ಒಳ್ಳೇದಾಗುತ್ತೆ. ಅವ್ರು ಬರಲಿ, ಅವ್ರು ಬಂದಾಗ ಇನ್ನೂ ಸ್ವಲ್ಪ ನಿಮ್ಮದು ಒಟ್ಟಿಗೆ ನಿಮ್ಮದು ವಿಡಿಯೋ ಮಾಡಿಬಿಡ್ತೀನಿ. ಓಕೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಅಮ್ಮ ತಾಯಿ ನಮಸ್ಕಾರಮ್ಮ. ನಮಸ್ಕಾರಮ್ಮ. ಯಾವ್ರಮ್ಮ ತಾಯಿ? ಹಾಸನದವ್ರೇನಮ್ಮ? ಮಹಾರಾಷ್ಟ್ರದಿಂದ. ಅಯ್ಯೋ, ಎಷ್ಟು ಕಿಲೋಮೀಟ್ರ್ ಆಗುತ್ತಮ್ಮ ಅಲ್ಲಿಂದ ಇಲ್ಲಿಗೆ? ಅಯ್ಯೋ ನನ್ನ ತಾಯಿ. ಅಮ್ಮ ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ಅಯ್ಯೋ ಒಳ್ಳೇದಾಗಲಿ ನನ್ನ ತಾಯಿ. ಅಯ್ಯೋ ನನ್ನ ತಾಯಿ, ಒಳ್ಳೆ ಆಗುತ್ತೆ, ಚಿಂತೆ ಮಾಡಬೇಡ. ನೀನು ಅಷ್ಟು ದೂರದಿಂದ ಬಂದಿದ್ಯಾ, ನೀನು ಮನೆ ಜಾಗ ತೊಗೊಂಡಿದ್ದೆ, ಮನೆ ಕಟ್ತೀಯ ನೋಡಿ ಇವಾಗ ನೀನು. ಮನೆ ಗ್ರೂಪ್ ರಶ ಕರಿತೀರ ನನ್ನ? ಹೋಳಿಗೆ ಕೊಡ್ತೀರಾ? ಅಲ್ಲಿ ಹೋಳಿಗೆ ಮಾಡ್ಕೊಂಡು ಬಂದೇ ಬಿಟ್ಟಿರಲ್ಲ ಇವಾಗ. ನಿನ್ನೆ ಅಯ್ಯೋ ಚೆನ್ನಾಗಿತ್ತಮ್ಮ, ನಿನ್ನೆ ನಾನು ಹೋಳಿಗೆ ಕೇಳಿದ್ದೆ. ಹೌದೇನಮ್ಮ? ಅಯ್ಯೋ ನನ್ನ ತಾಯಿ, ನಿನ್ನೆ ನಾನು ಹೋಳಿಗೆ ಸ್ವೀಟ್ ತಿನ್ನಬೇಕು ಅಂತ ಕೇಳಿದೆ. ಇವತ್ತು ನೀವು ಆಲ್ರೆಡಿ ಸ್ವೀಟೇ ಮಾಡ್ಕೊಂಡು ಬಂದಿದ್ದೀರಾ. ನನಗೆ ಒಳ್ಳೇದಾಗಲಿ. ಸ್ವಾಮಿ ನಮಸ್ಕಾರ, ಹೇಗಿದ್ದೀರಾ? ಏನು ನಿಮ್ಮ ಹೆಸರು? ಗುರುಮೂರ್ತಿ. ಚೆನ್ನಾಗಿದ್ದೀರಲ್ಲ? ಒಳ್ಳೇದಾಗಲಿ ಸ್ವಾಮಿ. ನಮಸ್ಕಾರ. ನಮಸ್ಕಾರ. आपका नाम? मुकेश. आप महाराष्ट्र? अच्छा, सब ठीक है? अभी बहुत बड़े होता है. हाँ नमस्कार. कैसे हो? आपका नाम? अच्छा, सब ठीक हो जाएगा, चिंता मत करो. मैं क्या बोला वो पूजा करना पड़ता है. आपको 5 दीप करना पड़ता है, आपको 9 दीप करना पड़ता 9 होता है ना आपका पूजे के लिए. ನಿಮ್ಮದು 11 ಆಗುತ್ತೆ. ನಿಮ್ದು 5 ಆಗುತ್ತೆ. ನಾನು ಏನು ಹೇಳ್ಕೊಟ್ಟಿದ್ದೀನಿ ಆ ಥರದಲ್ಲಿ ಕಂಪ್ಲೀಟಾಗಿ ಮಾಡಬೇಕು. ಒಳ್ಳೇದಾಗಲಿ. ಪಾಪ ಸುಮಾರು ದೂರದಿಂದ ಹುಡುಕೊಂಡು ಬಂದಿದ್ದಾರೆ ನನ್ನ ತಾಯಂದಿರು. ಇವ್ರು ಏನು ಅಂದ್ಕೊಂಡಿದ್ದಾರೆ ಅದೆಲ್ಲ ಯಶಸ್ವಿ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ನಿಮ್ಮೊಟ್ಟಿಗೆ ನಾವು ಬರೋಣ. ಅಮ್ಮ ತಾಯಿ, ಅಷ್ಟು ದೂರದಿಂದ ಬಂದಿದ್ದೀರಾ, ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಯಶಸ್ವಿ ಆಗಲಿ. ಸುಮಾರು ಒಂದು 700 ಕಿಲೋಮೀಟ್ರ್ ಅಂತೀರಾ ಮಹಾರಾಷ್ಟ್ರದಿಂದ. ಹಾಸನದವರು ಮಹಾರಾಷ್ಟ್ರದಲ್ಲಿ ಬಂದು ಸೆಟ್ ಆಗಿದ್ದೀರಾ. ನೀವು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗುತ್ತೆ. ಇನ್ನು ಮುಂದೆ ನಿಮ್ಮ ಪಾಪಕರ್ಮಗಳೆಲ್ಲ ಕಳೆದೋಯ್ತು ತಾಯಿ, ನೀವೇನು ಯೋಚನೆ ಮಾಡಬಾರ್ದು. ಆಯ್ತಮ್ಮ? ಆಯಿತು, ಒಳ್ಳೇದಾಗಲಿ. ನನಗೆ ಬೇಜಾರಾಯಿತು. ಹೆಂಗೆ ಬಂದ್ರಿ ಅಂತ ಒಂದೆರಡು ವಿವರಣೆ ಕೊಡ್ತೀರಾ? ಯಾರು ಹೋಗ್ತೀನಿ ಏನೇನೋ ಅಂತ ಹೇಳಿದಲ್ಲ.